ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು, ನಮ್ಮ ದೇವರು ಏಕದೇವರು ಮತ್ತು ತ್ರೈಕ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ 12ನೇ ಭಾಗದಲ್ಲಿದ್ದೇವೆ. ಕಳೆದ 11ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಬೇರು ಚಿಗುರು ಅಂದರೆ ಯೆಹೋವನೇ ಯೇಸು ಕ್ರಿಸ್ತನು ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಈ ಭಾಗವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ನೋಡುವಂತ ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಸುಮ್ಮನೆ ಇದು ಸೈತಾನನ ಬೋಧನೆ, ನೀನು ಸೈತಾನನ ಮಗನು ಎಂಬುದಾಗಿ ಬರೆದು ಕಳಿಸುವುದಕ್ಕಿಂತ ಮೊದಲನೇದಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ನಾವು ಮಾತನಾಡುವಂತದ್ದು ಅಜ್ಜಿ ಕಥೆಗಳನ್ನಲ್ಲ. 1ನೇ ಕೊರಿಂಥ 2ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ, ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ನನ್ನ ಸಹೋದರ ಸಹೋದರಿಯರೇ, ಈ ವಾಕ್ಯದ ಪ್ರಕಾರ ಆತ್ಮಿಕ ರೀತಿಯಲ್ಲಿ ವಾಕ್ಯಗಳನ್ನು ನಾವು ವಿವರಿಸುವಾಗ, ನೀವು ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಾಕ್ಯದ ಪ್ರಕಾರ ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಎಂಬುದಾಗಿ ಬರೆಯಲ್ಪಟ್ಟಿರುವ ಈ ವಾಕ್ಯದ ಪ್ರಕಾರ ವಾಕ್ಯವನ್ನು ಕೇಳಿ ಇದು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ ಅಥವಾ ವಿರೋಧವಾಗಿದೆಯಾ ಎಂಬುದಾಗಿ ವಿವೇಚನೆ ಮಾಡಿ ತಿಳಿದುಕೊಳ್ಳೋದಾದ್ರೆ ದೇವರಾತ್ಮನು ತಿಳಿಸಿಕೊಡುವವರಾಗಿರ್ತಾರೆ ನನ್ನ ಸಹೋದರ ಸಹೋದರರೇ. ಆದರೆ ಅದನ್ನು ಬಿಟ್ಟು ಇವರು ಮಾಡುವಂತಹ ಉಪದೇಶ ನಮ್ಮ ಬೋಧಕರಿಗೆ ವಿರೋಧವಾಗಿದೆ ಅಥವಾ ನನ್ನ ನಂಬಿಕೆಗೆ ವಿರೋಧವಾಗಿದೆ ಅಥವಾ ನಮ್ಮ ಡಿನಾಮಿನೇಷನ್ಗೆ ವಿರೋಧವಾಗಿದೆ ಎಂಬುದಾಗಿ ಹೇಳಿಕೊಳ್ಳೋದಾದ್ರೆ ಸತ್ಯವೇದದಲ್ಲಿ ನಿಮಗೆ ಯಾವುದೇ ರೀತಿಯಾದ ಪ್ರಯೋಜನವೂ ಇರುವುದಿಲ್ಲ ಮತ್ತು ಪರಲೋಕ ರಾಜ್ಯವನ್ನು ಸೇರಲು ಸಾಧ್ಯನೂ ಇರುವುದಿಲ್ಲ ಎಂಬುದಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ. ಸರಿ, ನಾವು ಮುಖ್ಯವಾದ ವಿಷಯಕ್ಕೆ ಬರೋಣ. ಈ ಭಾಗದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕಿರುವಂತದ್ದು, ದೇವರು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು ಅಂದರೆ ಇಬ್ಬರು ದೇವರುಗಳನ್ನು ಸೂಚಿಸುತ್ತದೆಯೇ ಅಥವಾ ಒಬ್ಬನೇ ದೇವರನ್ನು ಸೂಚಿಸುತ್ತದೆಯೇ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಾಕ್ಯ ಯೋಹಾನ 3ನೇ ಅಧ್ಯಾಯ 17ನೇ ವಚನ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಉಪಯೋಗಿಸಿ ಅನೇಕ ಬೋಧಕರುಗಳು ಹೇಳುವಂತದ್ದೇನೆಂದರೆ, ಇಲ್ಲಿ ಯೆಹೋವ ದೇವರು ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟಿದ್ದಾರೆ. ಅಂದರೆ ಯೆಹೋವ ಅಂದರೆ ದೊಡ್ಡ ದೇವರು, ಯೇಸು ಕ್ರಿಸ್ತರು ಮಗನು, ಈ ಮಗನನ್ನು ಕಳುಹಿಸಿಕೊಟ್ಟಿದ್ದಾರೆ ಎಂಬುದಾಗಿ ಬೋಧಿಸುವವರಾಗಿದ್ದಾರೆ. ಆದರೆ ಇದು ಇಬ್ಬರು ದೇವರುಗಳನ್ನು ಸೂಚಿಸುತ್ತದೆಯೇ ಅಥವಾ ಒಬ್ಬನೇ ದೇವರನ್ನು ಸೂಚಿಸುತ್ತದೆಯೇ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ. ಇದು ಮಾತ್ರವಲ್ಲದೆ ಜಕಾರ್ಯ 2ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ನಾವು ಗಮನಿಸೋದಾದ್ರೆ, ಸೇನಾಧೀಶ್ವರ ಯೆಹೋವನೇ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆಂಬುದು ನಿಮಗೆ ಗೊತ್ತಾಗುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಸೇನಾಧೀಶ್ವರ ದೇವರು ಅಂದ್ರೆ ದೊಡ್ಡ ದೇವರು, ಯೆಹೋವ ಅಂದ್ರೆ ಚಿಕ್ಕ ದೇವರು, ಆ ಯೆಹೋವ ದೇವರೇ ಯೇಸು ಕ್ರಿಸ್ತನಾಗಿ ಬಂದಿದ್ದಾರೆ ಎಂಬುದಾಗಿ ಉಪದೇಶವನ್ನು ಮಾಡುವವರಾಗಿದ್ದಾರೆ. ಅದಕ್ಕೆ ಕಳೆದ ಭಾಗಗಳಲ್ಲಿ ನಾವು ಗಮನಿಸಿ ತಿಳಿದುಕೊಂಡೆವು, ಸೇನಾಧೀಶ್ವರ ಯೆಹೋವ ಅಂದರೆ ಮತ್ತು ಯೆಹೋವ ಅಂದರೆ ಇಬ್ಬರು ದೇವರುಗಳಲ್ಲ, ಒಬ್ಬನೇ ದೇವರು, ಆ ಸೇನಾಧೀಶ್ವರ ಯೆಹೋವನೇ ಯೇಸು ಕ್ರಿಸ್ತನಾಗಿರುವಂತದ್ದು ಎಂಬುದಾಗಿ ಸ್ಪಷ್ಟವಾಗಿ ಗಮನಿಸಿ ತಿಳಿದುಕೊಂಡೆವು. ಈಗ ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು ಅಂದರೆ ಅರ್ಥವೇನು ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ. ಆದರೆ ನಿಮಗೆ ಒಂದು ಪ್ರಶ್ನೆ ಉದ್ಭವಿಸಬಹುದು, ಏನೆಂದರೆ, ಬ್ರದರ್, ಇಲ್ಲಿ ಯೆಹೋವನು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ, ಮತ್ತೆ ಅದರ ಅರ್ಥ ಬೇರೆ ಯಾಕೆ ನಾವು ತಿಳ್ಕೊಳ್ಬೇಕು, ಅಲ್ಲೇ ಬರ್ದಿದೆಯಲ್ಲ ಎಂಬುದಾಗಿ. ಆದರೆ ನಾವು ವಾಕ್ಯವನ್ನು ಆತ್ಮೀಕವಾಗಿ ಆಲೋಚನೆ ಮಾಡಿ ನೋಡಿಕೊಳ್ಳುವವರಾಗಿರಬೇಕೇ ಹೊರತು ಅನೇಕ ಸುಳ್ಳು ಬೋಧಕರು ಹೇಳುವ ರೀತಿಯಲ್ಲಿ ಅಥವಾ ತ್ರೈಕ ಬೋಧನೆ ಹೇಳುವ ರೀತಿಯಲ್ಲಿ ಶಾರೀರಿಕವಾಗಿ ಯೆಹೋವ ದೇವರು ಅಂದರೆ ಒಬ್ಬ ದೊಡ್ಡ ದೇವರು, ಅವರ ಜೊತೆಯಲ್ಲಿ ಒಬ್ಬ ಮಗನಿರ್ತಾನೆ ಮತ್ತು ಪರಿಶುದ್ಧಾತ್ಮನಿರ್ತಾರೆ ಎಂಬುದಾಗಿ ಶಾರೀರಿಕವಾಗಿ ಆಲೋಚನೆ ಮಾಡುವಂತಹದ್ದಲ್ಲ ನನ್ನ ಸಹೋದರ ಸಹೋದರಿಯರೇ. ಆತ್ಮೀಕವಾಗಿ ಆಲೋಚನೆ ಮಾಡಿ ತಿಳಿದುಕೊಳ್ಳುವವರಾಗಿರಬೇಕು. ಹೇಗೆಂದರೆ ಮತ್ತಾಯ 5ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸೋಣ. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬೀಸಾಡಿಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಆಮೆನ್. ಸ್ಪಷ್ಟವಾಗಿ ಗಮನಿಸಿ, ನಿನ್ನ ಬಲಗಣ್ಣು ಪಾಪದಲ್ಲಿ ಸಿಕ್ಕಿಸುವುದಾದ್ರೆ ಕಿತ್ತು ಬೀಸಾಡಿಬಿಡು ಎಂಬುದಾಗಿ. ಸರಿ, ಇದೇ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸೋಣ. ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು
ಅದನ್ನು ಕಡಿದು ಬಿಸಾಡಿಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಆಮೇನ್. ಸ್ಪಷ್ಟವಾಗಿ ಗಮನಿಸಿ, ಈ ವಾಕ್ಯದಲ್ಲೂ ಸಹ ನಿನ್ನ ಬಲಗೈ ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಮತ್ತಾಯ 5:29 ನಿನ್ನ ಬಲಗಣ್ಣು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದನ್ನು ಶಾರೀರಿಕವಾಗಿ ಆಲೋಚನೆ ಮಾಡಿ ನೋಡೋದಾದ್ರೆ ನಮ್ಮ ಬಲಗಣ್ಣು, ನಮ್ಮ ಬಲಗೈ ಪಾಪದಲ್ಲಿ ಸಿಕ್ಕಿಸುವುದಾದ್ರೆ ಕಡಿದು ಬಿಸಾಕಬೇಕಾ ಎಂಬುದಾಗಿ ಕೇಳೋದಾದ್ರೆ, ಇಲ್ಲ ಬ್ರದರ್, ಇದು ಆತ್ಮೀಕವಾಗಿ ಸೂಚಿಸುತ್ತದೆ ಎಂಬುದಾಗಿ ಹೇಳುವವರಾಗಿರ್ತೀರ ಅಲ್ವೇ? ಇದು ಆತ್ಮೀಕವಾಗಿ ಸೂಚಿಸುತ್ತದೆ ಎಂಬುದಾಗಿ ಎಲ್ಲಾದ್ರೂ ಬರ್ದಿದ್ಯಾ ಎಂಬುದಾಗಿ ಕೇಳೋದಾದ್ರೆ, ಇಲ್ಲ ಬ್ರದರ್, ಆದ್ರೆ ಅದನ್ನು ಆತ್ಮೀಕವಾಗಿ ತೆಗೆದುಕೊಳ್ಳಬೇಕು ಎಂಬುದಾಗಿ ಅನೇಕ ಜನರು ಉಪದೇಶವನ್ನು ಮಾಡುವವರಾಗಿದ್ದಾರೆ. ನಾವು ಕೂಡ ಅದೇ ರೀತಿಯಾಗಿ ತೆಗೆದುಕೊಳ್ಳುವವರಾಗಿರ್ತೇವೆ ಅಲ್ವೇ? ಸರಿ, ಇನ್ನು ಸ್ಪಷ್ಟವಾಗಿ ಗಮನಿಸೋದಾದ್ರೆ, ಬಲಗಣ್ಣು ಪಾಪದಲ್ಲಿ ಸಿಕ್ಕಿಸುವುದಾದರೆ, ಬಲಗೈ ಪಾಪದಲ್ಲಿ ಸಿಕ್ಕಿಸುವುದಾದರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾಕೆ ಎಡಗೈ ಪಾಪದಲ್ಲಿ ಸಿಕ್ಕಿಸೋದಿಲ್ವಾ? ಅವು ಪಾಪದಲ್ಲಿ ಬಿದ್ರೆ ಕಡಿದು ಬಿಸಾಕೋದ್ ಬೇಡವಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ಅಂದ್ರೆ ಬಲಗಣ್ಣು, ಬಲಗೈ ಅಂದ್ರೆ ಒಂದು ಪ್ರಾಮುಖ್ಯವನ್ನು ಸೂಚಿಸುವಂತದ್ದು ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಲೂಕ 18ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸೋಣ. ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾರು ಒಳ್ಳೆಯವನಲ್ಲ. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ, ಈ ವಾಕ್ಯವು ಹೇಳುವಂತದ್ದು, ಯೇಸು ಕ್ರಿಸ್ತನ ಹತ್ತಿರ ಓಡಿ ಬಂದು ಒಬ್ಬ ಯೌವನಸ್ಥನು, ಒಳ್ಳೆ ಬೋಧಕನೇ, ನಾನು ಪರಲೋಕ ರಾಜ್ಯವನ್ನು ಸೇರಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಕೇಳುವವನಾಗಿರ್ತಾನೆ. ಅದಕ್ಕೆ ಯೇಸು ಕೊಡುವಂತ ಉತ್ತರ ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತರು ಹೇಳುವಂತ ಮಾತು, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ ಎಂಬುದಾಗಿ ಕೇಳ್ತಿದ್ದಾರೆ. ಹಾಗಾದ್ರೆ ಈ ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತರು ಕೆಟ್ಟವರ? ಇದೇ ವಾಕ್ಯದಲ್ಲಿ ದೇವರೊಬ್ಬನೇ ಹೊರತು ಮತ್ತಾರು ಒಳ್ಳೆಯವನಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಯೇಸು ಕ್ರಿಸ್ತರು ದೇವರಲ್ವಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ಈ ವಾಕ್ಯವನ್ನು ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನದಲ್ಲೂ ನೀವು ಗಮನಿಸೋದಾದ್ರೆ ಇದೇ ವಾಕ್ಯವನ್ನು ಬರೆಯಲ್ಪಟ್ಟಿದೆ. ಹಾಗಾದ್ರೆ ಯೇಸು ಕ್ರಿಸ್ತನು ಒಳ್ಳೆಯವನಲ್ವಾ? ಕೆಟ್ಟವರ? ಮತ್ತು ಯೇಸು ಕ್ರಿಸ್ತನು ದೇವರಲ್ವಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ಸೊ ಈ ವಾಕ್ಯಗಳನ್ನು ಆತ್ಮಿಕವಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ನಮಗೆ ಗೊತ್ತಾಗುತ್ತದೆ, ದೇವರು ಮನುಷ್ಯರ ಸ್ಥಾನದಲ್ಲಿ ನಿಂತುಕೊಂಡು ಮಾತನಾಡುವಂತ ಮಾತು ಎಂಬುದಾಗಿ ತಿಳಿದಿರಬೇಕು. ಸರಿ, ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಯೋಹಾನ 3ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಎಂಬುದರ ಅರ್ಥವೇನು ಎಂಬುದನ್ನು ಗಮನಿಸೋಣ. ಇಲ್ಲಿ ಅನೇಕ ಜನರು ಈ ವಾಕ್ಯವನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ, ಪರಲೋಕದಲ್ಲಿ ಯೆಹೋವ ದೇವರಿದ್ದಾರೆ, ಆ ದೇವರು ಯೇಸು ಕ್ರಿಸ್ತನನ್ನು, ಹೋಗಪ್ಪ ನೀನು ಲೋಕವನ್ನು ರಕ್ಷಿಸು ಎಂಬುದಾಗಿ ಕಳಿಸ್ಕೊಟ್ಟಿದ್ದಾರೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವವರಾಗಿದ್ದಾರೆ. ಸರಿ, ಇದರ ಅರ್ಥವನ್ನು ಇನ್ನೊಂದು ವಾಕ್ಯದಲ್ಲಿ ಗಮನಿಸಿ ತಿಳಿದುಕೊಳ್ಳೋಣ. ದಾನಿಯೇಲ 2ನೇ ಅಧ್ಯಾಯ ವಚನ 45, ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈ ಇಲ್ಲದೆ ಹೊಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಒಂದು ಗುಂಡು ಬಂಡೆಯು ಕೈ ಇಲ್ಲದೆ ಹೊಡೆಯಲ್ಪಟ್ಟು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಇದೇ ವಾಕ್ಯವನ್ನು ದಾನಿಯೇಲ 2ನೇ ಅಧ್ಯಾಯ 34ನೇ ವಚನದಲ್ಲೂ ಗಮನಿಸಿ ತಿಳಿದುಕೊಳ್ಳಬಹುದು. ಒಂದು ಗುಂಡು ಬಂಡೆಯು ಕೈ ಇಲ್ಲದೆ ಹೊಡೆಯಲ್ಪಟ್ಟು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಈ ವಾಕ್ಯಗಳನ್ನು ಕಿಂಗ್ ಜೇಮ್ಸ್ ವರ್ಷನ್ ನಲ್ಲಿ ನೀವು ಓದಿ ನೋಡೋದಾದ್ರೆ ಕೈಗಳ ಸಹಾಯವಿಲ್ಲದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಈ ಗುಂಡು ಬಂಡೆಯು ಯೇಸು ಕ್ರಿಸ್ತನೇ ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 17ನೇ ವಚನ ಮತ್ತು 18ನೇ ವಚನವನ್ನು ನೀವು ಗಮನಿಸೋದಾದ್ರೆ ಆ ಬಂಡೆ ಯೇಸು ಕ್ರಿಸ್ತನೇ ಎಂಬುದಾಗಿ ನಾವು ಗಮನಿಸಿ ತಿಳಿದುಕೊಳ್ಳಬಹುದು. ಸಂಪೂರ್ಣವಾಗಿ ಇದನ್ನು ನಾವು ಗಮನಿಸೋದಾದ್ರೆ ಇದರ ಅರ್ಥ ಏನು ಎಂಬುದಾಗಿ ತಿಳ್ಕೊಳ್ಳೋದಾದ್ರೆ, ಕೈ ಇಲ್ಲದೆ ಗುಂಡು ಬಂಡೆಯು ಬಂದಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಯಾರ ಸಹಾಯವೂ ಇಲ್ಲದೆ ಯೇಸು ಕ್ರಿಸ್ತರು ಬಂದಿದ್ದಾರೆ ಎಂಬುದಾಗಿ ಅರ್ಥ. ಹಾಗಾದ್ರೆ ಕಳುಹಿಸಿಕೊಟ್ಟನು ಎಂಬುದಕ್ಕೆ ಅರ್ಥವೇನು ಎಂಬುದಾಗಿ ನಾವು ಗಮನಿಸೋದಾದ್ರೆ, ಕಳುಹಿಸಿಕೊಟ್ಟನು ಅಂದರೆ ಪರ್ಪಸ್, ಅಂದರೆ ಒಂದು ಉದ್ದೇಶವನ್ನು ಸೂಚಿಸುವಂತದ್ದು. ನನ್ನ ಸಹೋದರ ಸಹೋದರಿಯರೇ, ದೇವರು ತನ್ನ ಉದ್ದೇಶವನ್ನು ನೆರವೇರಿಸುವುದಕ್ಕೋಸ್ಕರ ಮಗನಾಗಿ ಈ ಭೂಲೋಕಕ್ಕೆ ಬರುವುದರಿಂದ ಅಲ್ಲಿ ಕಳುಹಿಸಿಕೊಟ್ಟನು ಎಂಬುದಾಗಿ ಪದ ಬಳಕೆಯನ್ನು ಮಾಡುವವರಾಗಿದ್ದಾರೆ. ಇದನ್ನು ಹೇಗೆ ನಾವು ತಿಳಿದುಕೊಳ್ಳೋದು ಎಂಬುದಾಗಿ ಕೇಳೋದಾದ್ರೆ ಇನ್ನು ಕೆಲ ವಾಕ್ಯಗಳನ್ನು ನಾವು ಗಮನಿಸೋಣ. ಯೋಹಾನ 1ನೇ ಅಧ್ಯಾಯ 6ನೇ ವಚನವನ್ನು
ಗಮನಿಸೋಣ. ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು. ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಅಂದ್ರೆ ಯೋಹಾನನನ್ನು ದೇವರೇ ಕಳುಹಿಸಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ಈ ಯೋಹಾನನು ಭೂಲೋಕದಿಂದ ಬಂದಿದ್ದಾನ, ಪರಲೋಕದಿಂದ ಬಂದಿದ್ದಾನ? ಒಮ್ಮೆ ಯೋಚನೆ ಮಾಡಿ ನೋಡಿ. ದೇವರು ಕಳುಹಿಸಿದ್ದಾನೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿರುವಾಗ ಹಾಗಾದರೆ ಯೋಹಾನನು ಯೆಹೋವನ ಹತ್ತಿರ ಇದರ? ಇಲ್ಲ ಅಲ್ವಾ? ಅಂದ್ರೆ ಒಂದು ಉದ್ದೇಶವನ್ನು ಸೂಚಿಸುವಂತದ್ದು, ಒಂದು ಪರ್ಪಸ್, ಒಂದು ಕಾರ್ಯಕ್ಕೆ ನೇಮಿಸುವಾಗ ಕಳುಹಿಸಲ್ಪಟ್ಟನು ಎಂಬುದಾಗಿ ಅರ್ಥವನ್ನು ಸೂಚಿಸುತ್ತದೆ ಹೊರತು ಒಬ್ಬ ದೇವರು ಮಗನನ್ನು ಕಳುಹಿಸಿಕೊಟ್ಟನು ಅಂದರೆ ಯೆಹೋವ ದೇವರು ಯೇಸು ಕ್ರಿಸ್ತನನ್ನು ನೀನು ಹೋಗಪ್ಪ ಎಂಬುದಾಗಿ ಕಳುಹಿಸಿಕೊಟ್ಟನು ಎಂಬುದಾಗಿ ಅರ್ಥ ಅಲ್ಲ. ಅವರು ಮನುಷ್ಯನಾಗಿ ಈ ಭೂಲೋಕದಲ್ಲಿ ಬಂದು ತಮ್ಮ ಕಾರ್ಯವನ್ನು ನೆರವೇರಿಸುವಂತ ಉದ್ದೇಶವನ್ನು ಸೂಚಿಸುವಂತದ್ದಾಗಿದೆ ನನ್ನ ಸಹೋದರ ಸಹೋದರರೇ. ಇನ್ನು ಕೆಲವು ವಾಕ್ಯವನ್ನು ಗಮನಿಸೋಣ. ಯೋಹಾನ 1ನೇ ಅಧ್ಯಾಯ 33ನೇ ವಚನ. ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದಾತನು ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವನು ಎಂದು ತಾನೇ ನನಗೆ ಹೇಳಿದನು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಯೋಹಾನನು ಹೇಳುವಂತಹ ಮಾತು ನನ್ನನ್ನು ಕಳುಹಿಸಿದಾತನು ಎಂಬುದಾಗಿ. ಈಗ ಯೆಹೋವ ದೇವರು ಇರುವಂತದ್ದು ಪರಲೋಕದಲ್ಲಿ, ಯೋಹಾನನ್ ಇರುವಂತದ್ದು ಭೂಲೋಕದಲ್ಲಿ. ಹಾಗಾದರೆ ಹೇಗೆ ಕಳುಹಿಸಿಕೊಡಲು ಸಾಧ್ಯ? ಒಮ್ಮೆ ಯೋಚನೆ ಮಾಡಿ ನೋಡಿ ಅಲ್ವಾ? ಸರಿ, ಮಲಾಕಿ 3ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಈಗ ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸಮ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿಮಗೆ ಇಷ್ಟವಾದ ಒಡಂಬಡಿಕೆಯ ದೂತನು ಐತರುತ್ತಾನೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆಮೆನ್. ಸ್ಪಷ್ಟವಾಗಿ ಗಮನಿಸಿ. ಇಗೋ ನನ್ನ ದೂತನನ್ನು ಕಳುಹಿಸುತ್ತೇನೆ. ಯೋಹಾನನು ಮನುಷ್ಯನು ಎಂಬುದಾಗಿ ನಾವು ತಿಳಿದಿದ್ದೇವೆ, ಆತನು ಭೂಲೋಕದಲ್ಲಿದ್ದನು ಎಂಬುದಾಗಿ ತಿಳಿದಿದ್ದೇವೆ. ಆದರೆ ದೇವರು ಹೇಳುವಂತ ಮಾತು ನನ್ನ ದೂತನನ್ನು ಕಳುಹಿಸುತ್ತೇನೆ ಎಂಬುದಾಗಿ. ಶಾರೀರಿಕವಾಗಿ ಇದನ್ನು ಆಲೋಚನೆ ಮಾಡಿ ನೋಡೋದಾದ್ರೆ ಯೆಹೋವನ ಜೊತೆ ದೂತರು ಇರುವಂತದ್ದು ಪರಲೋಕದಲ್ಲಿ ಸತ್ಯ. ಆದರೆ ಇಲ್ಲಿ ಬಂದಿರುವಂತದ್ದು ಯೋಹಾನನು ಮನುಷ್ಯನಾಗಿ ಅಲ್ಲವೇ? ಹಾಗಾದರೆ ಯೋಹಾನನು ಪರಲೋಕದಲ್ಲಿ ದೂತನಾಗಿದ್ನ? ಇಲ್ಲ ಅಲ್ವಾ? ನಾವು ಅರ್ಥ ಮಾಡಿಕೊಳ್ಳಬೇಕು. ಭೂಲೋಕದಲ್ಲಿರುವಂತಹ ಮನುಷ್ಯರಿಗೆ ಅಂದರೆ ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆದು ಸುವಾರ್ತೆಯನ್ನು ಸಾರುವಂತವರಿಗೆ ದೂತರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಕಳುಹಿಸುವೆನು ಎಂಬುದಾಗಿ ನಾವು ನೋಡೋದಾದ್ರೆ ಒಂದು ಉದ್ದೇಶವನ್ನು ಸೂಚಿಸುವಂತದ್ದು ಅಥವಾ ಪರ್ಪಸ್ ಅನ್ನು ಸೂಚಿಸುವಂತದ್ದು, ಒಂದು ಕಾರ್ಯ ನಿರ್ವಹಿಸುವಂತದ್ದನ್ನು ಸೂಚಿಸುವಂತದ್ದಾಗಿರುತ್ತೆ ನನ್ನ ಸಹೋದರ ಸಹೋದರರೇ. ಸರಿ, ಯೆಹೋವ ದೇವರೇ ಯೇಸು ಕ್ರಿಸ್ತನಾಗಿ ಭೂಲೋಕಕ್ಕೆ ಬಂದು ಮತ್ತು ಸತ್ತು ಸಮಾಧಿಯಾಗಿ ಪುನರುತ್ಥಾನವನ್ನು ಹೊಂದಿ ಪರಿಶುದ್ಧಾತ್ಮನಾಗಿ ಆತನೇ ಸ್ಥಾಪಿಸಲ್ಪಟ್ಟಿದ್ದಾರೆ ಎಂಬುದಕ್ಕೆ ಒಂದು ವಾಕ್ಯವನ್ನು ಗಮನಿಸೋಣ. 1ನೇ ತಿಮೋಥಿ 3ನೇ ಅಧ್ಯಾಯ 16ನೇ ವಚನ. ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದುದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದೇ ವಾಕ್ಯವನ್ನು ನೀವು ಕಿಂಗ್ ಜೇಮ್ಸ್ ಬೈಬಲ್ ನಲ್ಲಿ ಓದೋದಾದ್ರೆ ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಆತನೇ ಅಂದರೆ ಶರೀರಧಾರಿಯಾಗಿ ಬಂದಿರುವಂತಹ ದೇವರೇ ಆತ್ಮ ಸಂಬಂಧವಾಗಿ ಸ್ಥಾಪಿಸಲ್ಪಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಈ ವಾಕ್ಯವು ನಮಗೆ ತಿಳಿಸುವಂತದ್ದು ಯೆಹೋವ ದೇವರೇ ಅಂದ್ರೆ ಇರುವಾತನಾದ ದೇವರೇ ಯೇಸು ಕ್ರಿಸ್ತನಾಗಿ ಅಂದರೆ ರಕ್ಷಕನಾಗಿ ಶರೀರಧಾರಿಯಾಗಿ ಬಂದಿದ್ದಾರೆ. ಮತ್ತು ಅದೇ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರೇ ನಮಗೆ ಸಹಾಯ ಮಾಡುವುದಕ್ಕೋಸ್ಕರ ಸತ್ಯ ಆತ್ಮವಾಗಿ ಪರಿಶುದ್ಧಾತ್ಮನಾಗಿ ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಆದರೆ ಇಂದಿನ ಅನೇಕ ಬೋಧಕರುಗಳು ಹೇಳುವಂತದ್ದು ಟ್ರಿನಿಟಿ, 3 ದೇವರುಗಳು, ತಂದೆಯಾದ ದೇವರೇ ಬೇರೆ, ಪರಿಶುದ್ಧಾತ್ಮ ದೇವರೇ ಬೇರೆ, ಯೇಸು ಕ್ರಿಸ್ತನಾಗಿರುವಂತ ದೇವರೇ ಬೇರೆ ಎಂಬುದಾಗಿ ಭಾಗವಾಗಿ ವಿಭಾಗಿಸುವವರಾಗಿದ್ದಾರೆ. ಹಾಗಾದರೆ ಯಾವುದು ಸತ್ಯ ಎಂಬುದನ್ನು ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ ನನ್ನ ಸಹೋದರ ಸಹೋದರಿಯರೇ. ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಯೋಹಾನ 17ನೇ ಅಧ್ಯಾಯ 18ನೇ ವಚನ. ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸಿಕೊಟ್ಟೆನು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಹೇಳುವಂತ ಮಾತು ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತೆ. ಅಂದರೆ ಈ ವಾಕ್ಯವನ್ನು ಶಾರೀರಿಕವಾಗಿ ಆಲೋಚನೆ ಮಾಡಿ ನೋಡೋದಾದ್ರೆ
ನೋಡೋದಾದ್ರೆ ಯೆಹೋವ ದೇವರು ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಕಳುಹಿಸಿಕೊಟ್ಟರು? ವಾಕ್ಯವಾಗಿದ್ರು ಅವರನ್ನು ಮರಿಯಳ ಗರ್ಭದಲ್ಲಿ ಧರಿಸಿ ಆ ಗರ್ಭದಿಂದ ಒಂದು ಮಗುವಾಗಿ ಬಂದು ಆ ನಂತರ 30 ವರ್ಷದ ನಂತರ ಸುವಾರ್ತೆಯನ್ನು ಸಾರುವುದಕ್ಕೆ ಹೋದರು ಅಲ್ವೇ? ಅದೇ ರೀತಿಯಾಗಿ ಯೆಹೋವ ದೇವರು ಕಳುಹಿಸಿಕೊಟ್ಟಿರುವಂತದ್ದು. ಆದರೆ ಯೇಸು ಕ್ರಿಸ್ತರು ಅದೇ ರೀತಿಯಾಗಿ ಶಿಷ್ಯರನ್ನು ಕಳುಹಿಸಿಕೊಟ್ರ? ನೀನು ಕಳುಹಿಸಿಕೊಟ್ಟ ಹಾಗೆ ನಾನು ಇವರನ್ನು ಕಳುಹಿಸಿಕೊಡ್ತಾ ಇದ್ದೇನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಇದರ ಅರ್ಥ ಅಧಿಕಾರ ಅಥವಾ ಪರ್ಪಸ್ ಅಥವಾ ಒಂದು ಉದ್ದೇಶವನ್ನು ಸೂಚಿಸಿ ಇಲ್ಲಿ ಮಾತನಾಡಿರುವಂತದ್ದು. ಸರಿ, ಯೋಹಾನ 20ನೇ ಅಧ್ಯಾಯ 21ನೇ ವಚನವನ್ನು ನೀವು ಗಮನಿಸೋದಾದ್ರೆ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ಸ್ಪಷ್ಟವಾಗಿ ಗಮನಿಸಿ, ತಂದೆ ಯಾವ ರೀತಿಯಾಗಿ ಕಳುಹಿಸಿಕೊಟ್ರೋ ಅದೇ ರೀತಿಯಾಗಿ ನಾನು ನಿಮ್ಮನ್ನು ಕಳುಹಿಸಿಕೊಡ್ತೇನೆ ಎಂಬುದಾಗಿ. ಇದನ್ನು ಶಾರೀರಿಕವಾಗಿ ನಾವು ಆಲೋಚನೆ ಮಾಡಿ ನೋಡೋದಾದ್ರೆ, ಯೇಸು ಕ್ರಿಸ್ತನನ್ನು ಯೆಹೋವ ದೇವರು ನೋಡಪ್ಪ ನೀನು ಎಲ್ಲನೂ ಇಲ್ಲಿ ಕಲಿತ್ಕೊಂಡು ಇಲ್ಲಿ ಶಿಷ್ಯನಾಗಿದ್ದು ಈಗ ಸುವಾರ್ತೆಗೆ ಹೋಗು ಎಂಬುದಾಗಿ ಶಾರೀರಿಕವಾಗಿ ಅವರನ್ನು ಕಳುಹಿಸಿಕೊಟ್ರ? ಇಲ್ಲ ಅಲ್ವಾ? ಅವರು ಆತ್ಮನಾಗಿದ್ದು ಮರಿಯಳ ಗರ್ಭವನ್ನು ಧರಿಸಿ ಆ ನಂತರ ಅವರು ಮನುಷ್ಯನಾಗಿ ಬಂದು ಆ ನಂತರ ಅವರು ಸುವಾರ್ತೆಯನ್ನು ಸಾರಿದರು ಎಂಬುದಾಗಿ ನಾವು ಗಮನಿಸ್ತೇವೆ. ಆದರೆ ಇಲ್ಲಿ ಹೇಳುವಂತದ್ದು, ತಂದೆ ಯಾವ ರೀತಿಯಾಗಿ ನನ್ನ ಕಳುಹಿಸಿಕೊಟ್ಟು ಅದೇ ರೀತಿಯಾಗಿ ಕಳುಹಿಸಿಕೊಟ್ಟನು ಎಂಬುದಾಗಿ ಮಾತನಾಡುವವರಾಗಿದ್ದಾರೆ. ಹಾಗಾದ್ರೆ ಇದರ ಅರ್ಥ ಒಂದು ಪರ್ಪಸ್, ಒಂದು ಉದ್ದೇಶ, ಒಂದು ಅಧಿಕಾರವನ್ನು ಸೂಚಿಸುವಂತದ್ದಾಗಿರುತ್ತದೆ ಹೊರತು ಕಳುಹಿಸಿಕೊಟ್ಟನು ಎಂಬುದಾಗಿ ನೋಡೋದಾದ್ರೆ ಇಬ್ಬರು ದೇವರಿದ್ದಾರೆ ಅಥವಾ ಮೂವರು ದೇವರಿದ್ದಾರೆ ಎಂಬುದಾಗಿ ಅರ್ಥ ಅಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ನನ್ನ ಸಹೋದರ ಸಹೋದರಿಯರೇ. ಸರಿ, ನಮಗೆ ಸಮಾಧಾನ ಪಡಿಸುವಂತಹ ದೇವರುಗಳು ಅಥವಾ ಕರ್ತರುಗಳು ಇರುವಂತದ್ದು ಒಬ್ಬನೇ ಅಲ್ವೇ? ಇಬ್ಬರು ಇರಲು ಸಾಧ್ಯವೇ? ಈಗ ವಾಕ್ಯವನ್ನು ಗಮನಿಸೋಣ. ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ನಾವು ಗಮನಿಸೋದಾದ್ರೆ, ಯೇಸು ಕ್ರಿಸ್ತನ ಬಗ್ಗೆ ಸಮಾಧಾನ ಕರ್ತುವಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದೇ ರೀತಿಯಾಗಿ ಹಳೆಯ ಒಡಂಬಡಿಕೆಯಲ್ಲಿ ಮೀಕ 5ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋದಾದ್ರೆ, ಆತನೇ ನಮಗೆ ಸಮಾಧಾನ ಪ್ರಧಾನನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಯೆಹೋವನನ್ನು ಸೂಚಿಸಿ ನಮಗೆ ಸಮಾಧಾನ ಕೊಡುವಂತ ದೇವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ಸಮಾಧಾನ ಕರ್ತ ಯೇಸು ಕ್ರಿಸ್ತರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಳೆಯ ಒಡಂಬಡಿಕೆಯಲ್ಲಿರುವಂತಹ ಯೆಹೋವ ದೇವರೇ ಯೇಸು ಕ್ರಿಸ್ತನಾಗಿ ಬಂದಿದ್ದಾರೆ ಎಂಬುದನ್ನು ಈ ವಾಕ್ಯಗಳು ನಮಗೆ ಖಚಿತಪಡಿಸುವಂತದ್ದಾಗಿದೆ ನನ್ನ ಸಹೋದರ ಸಹೋದರರೇ. ಸರಿ, ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಯೋಹಾನ 3ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರು ತನ್ನ ಮಗನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟನು ಎಂಬುದಾಗಿ ನೋಡಿದಂತದ್ದು ಒಂದು ಉದ್ದೇಶವನ್ನು ಸೂಚಿಸುತ್ತದೆ ಅಥವಾ ಒಂದು ಪರ್ಪಸ್, ಅಧಿಕಾರವನ್ನು ಸೂಚಿಸುತ್ತದೆ ಎಂಬುದಾಗಿ ತಿಳಿದುಕೊಂಡವು. ಈ ಭಾಗದ ಬಗ್ಗೆ ನಿಮಗೇನಾದ್ರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇದುವರೆಗೂ ವಾಕ್ಯಗಳನ್ನು, ಈ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.